ವೀಕ್ಷಕರೇ, ಇಸ್ರೇಲ್ ಮತ್ತೆ ಹಮಾಸ್ ಯುದ್ಧ ಏನಾಯ್ತು ಕಂಪ್ಲೀಟ್ ಡೀಟೇಲ್ಸ್ ಅನ್ನ ತಿಳಿಸ್ಕೊಡ್ತೀನಿ. ಅಂದ್ರೆ ತುಂಬಾ ಜನ ಏನ್ ಅನ್ಕೊಳ್ತಿದಾರೆ ಅಂದ್ರೆ ಯುದ್ಧ ನಿಂತೋಯ್ತು, ಇಸ್ರೇಲ್ ಹಲವಾರು ಸೇನೆ ಪಡೆಗಳನ್ನ ಇಸ್ರೇಲ್ಗೆ ವಾಪಸ್ ಕಳಿಸ್ಕೊಂಡಿದೆ, ಮತ್ತೆ ಯುದ್ಧ ಟ್ಯಾಂಕರ್ ಗಳನ್ನು ಕೂಡ ಇಸ್ರೇಲ್ಗೆ ವಾಪಸ್ ಕರ್ಕೊಂಡಿದೆ. ಸೊ ಹಾಗಿದ್ರೆ ಯುದ್ಧವನ್ನ ನಿಲ್ಲಿಸ್ಬಿಟ್ರ, ಹಮಾಸ್ಗೆ ಜಯ ಸಿಕ್ತಾ? ಮತ್ತೆ ನಾರ್ತ್ ಅಲ್ಲಿ ಇಷ್ಟು ದಿನ ಯಾರು ಕೂಡ ಜನಗಳು ಇರ್ಲಿಲ್ಲ. ಸೊ ಈಗ ಸೌತ್ ಗಾಜಾದಲ್ಲಿ ತುಂಬಾ ಜನ ಅಂದ್ರೆ ಇವಾಗ ಯುದ್ಧ ಸ್ಟಾರ್ಟ್ ಆದಾಗ ದಯವಿಟ್ಟು ನೀವು ಸೌತ್ ಗಾಜಾಗೆ ಹೋಗ್ಬಿಡಿ ಅಂತ ಇಸ್ರೇಲ್ ಅವರು ಹೇಳಿದ್ರು. ಸೊ ಅದಕ್ಕೋಸ್ಕರ ಹಲವಾರು ಗಾಜಾದಲ್ಲಿರುವಂತಹ ಜನಗಳು ಕೂಡ ಸೌತ್ ಗಾಜಾಗೆ ಹೋಗಿದ್ರು. ಈಗ ಅವರೆಲ್ಲ ಕೂಡ ನಾರ್ತ್ ಗಾಜಾಗೆ ಅಂದ್ರೆ ಅವರವರ ಮನೆಗಳಿಗೆ ರಿಟರ್ನ್ ಆಗ್ತಿದ್ದಾರೆ. ಬಟ್ ಅವರ ಎಷ್ಟು ಮನೆಗಳು ಇದೆ, ಎಷ್ಟು ಮನೆಗಳು ಬಿದೋಗಿದೆಯೋ ಗೊತ್ತಿಲ್ಲ. ಆದ್ರೆ ಈಗ ಸದ್ಯಕ್ಕೆ ಖುಷಿಯಿಂದ ತುಂಬಾ ಜನ ನಾರ್ತ್ ಗಾಜಾಗೆ ರಿಟರ್ನ್ ಆಗ್ತಿದ್ದಾರೆ. ಹಾಗಿದ್ರೆ ಕಂಪ್ಲೀಟ್ ಯುದ್ಧದ ಅಪ್ಡೇಟ್ ಏನು ಅಂತ ನೋಡೋಣ. ಸೊ ಫಸ್ಟ್ ಯುದ್ಧದ ಅಪ್ಡೇಟ್ ಏನಂತ ನೋಡೋದಾದ್ರೆ, ಈ ಹೌತೀಸ್ ರೆಬೆಲ್ ಅವರ ತಲೆನೋವು ಜಾಸ್ತಿ ಆಗ್ತಿದೆ. ಕೇವಲ ಭಾರತಕ್ಕಲ್ಲದೆ ಇಡೀ ವಿಶ್ವಕ್ಕೆ ಇವರ ತಲೆನೋವು ಜಾಸ್ತಿ ಆಗ್ತಿದೆ. ಈ ರೆಡ್ ಸಿ ಏನಿದೆಯೋ ಅದರಲ್ಲಿ ಇಡೀ ವಿಶ್ವದ 12% ಟ್ರೇಡ್ ಅನ್ನೋದು ನಡೆಯುತ್ತೆ. ಸೊ ಇವಾಗ ಇವರು ಹೌತೀಸ್ ರೆಬೆಲ್ ಅವರು ಅಟ್ಯಾಕ್ ಮಾಡ್ತಿರೋದಕ್ಕೆ ಪದೇ ಪದೇ ಒಂದು ರಷ್ಯಾದ ಯಾವುದೇ ಕಾರಣಕ್ಕೂ ರಷ್ಯಾ ಸಂಬಂಧಿತ ಶಿಪ್ ಗಳನ್ನ ನಾವು ಅಟ್ಯಾಕ್ ಮಾಡೋದಿಲ್ಲ ಅಂತ ಅವರು ಕ್ಲಿಯರ್ ಆಗಿ ಹೇಳಿದ್ದಾರೆ. ಅಂದ್ರೆ ಇವಾಗ ರಷ್ಯಾದಿಂದ ಭಾರತಕ್ಕೆ ಬರ್ಲಿ ನಾವು ಅಟ್ಯಾಕ್ ಮಾಡೋದಿಲ್ಲ, ಆದ್ರೆ ರಷ್ಯಾ ಬಿಟ್ಟು ಯಾವ್ದಾದ್ರು ಇಸ್ರೇಲ್ ಸಂಬಂಧಿತ, ಅದು ಭಾರತಕ್ಕಾದ್ರೂ ಆಗಿರ್ಬೋದು, ಚೀನಾಗಾದ್ರೂ ಆಗಿರ್ಬೋದು, ಅಥವಾ ಯಾವುದೇ ದೇಶಕ್ಕೂ ಕೂಡ ಇಸ್ರೇಲ್ ಸಂಬಂಧಿತ ಶಿಪ್ ಏನಾದ್ರು ಹೋದ್ರೆ ಅದ್ರ ಮೇಲೆ ನಾವು ಅಟ್ಯಾಕ್ ಮಾಡ್ತೀವಿ ಅಂತ ಈ ಹೌತೀಸ್ ರೆಬೆಲ್ ಅವರು ಹೇಳಿದ್ರು. ಇತ್ತೀಚೆಗೆ ಸಿಂಗಾಪುರ್ ಸಂಬಂಧಿತ ಒಂದು ಕಾರ್ಗೋ ಶಿಪ್ ಮೇಲೆ ಈ ಹೌತೀಸ್ ರೆಬೆಲ್ ಅವರು ಅಟ್ಯಾಕ್ ಮಾಡ್ತಾರೆ. ಫಸ್ಟ್ ಒಂದು ಡ್ರೋನ್ ಮಿಸೈಲ್ ಅನ್ನ ಕಳಿಸ್ಕೊಡ್ತಾರೆ. ಫಸ್ಟ್ ಚಿಕ್ಕದಾಗಿ ಶಿಪ್ ಅನ್ನೋದು ಸ್ವಲ್ಪ ಹಡಗು ಅನ್ನೋದು ಡ್ಯಾಮೇಜ್ ಆಗುತ್ತೆ. ಸೊ ಅವಾಗ ಅವರು ಕಾಲ್ ಮಾಡ್ತಾರೆ, ಅಂದ್ರೆ ಅಲ್ಲಿ ನಿಯರ್ ಬೈ ಯಾರಾದ್ರೂ ಆರ್ಮಿ ಆಫೀಸರ್ಸ್ ಅಥವಾ ಯಾರಾದ್ರೂ ನೇವಲ್ ಆಫೀಸರ್ಸ್ ಇರ್ತಾರ ಅಂತ. ಸೊ ಅದನ್ನ ಯಾರು ಲಿಫ್ಟ್ ಮಾಡ್ತಾರೆ ಅಂದ್ರೆ ಅಮೆರಿಕ ನೇವಿ ಫೋರ್ಸ್ ಪೆಂಟಗನ್ ಆಫೀಸರ್ಸ್ ಪಿಕ್ ಮಾಡಿ ಆ ಶಿಪ್ ರಕ್ಷಣೆಗೆ ಅಂತ ಬರ್ತಾರೆ. ಸೊ ಅಲ್ಲಿ ಏರ್ ಕ್ರಾಫ್ಟ್ ಕ್ಯಾರಿಯರ್ ಗಳು ಕೂಡ ಬರುತ್ತೆ, ಮತ್ತೆ ವಾರ್ಶಿಪ್ ಗಳು ಕೂಡ ಬರುತ್ತೆ. ಅದಾದ ನಂತರ ಹೆಲಿಕಾಪ್ಟರ್ ಕೂಡ ಬರುತ್ತೆ. ಹೆಲಿಕಾಪ್ಟರ್ ಬಂದು ಡೈರೆಕ್ಟ್ ಆಗಿ ಯುದ್ಧ ಮಾಡ್ತಾರೆ. ಹೌತೀಸ್ ರೆಬೆಲ್ ಅವರು ಸ್ಪೀಡ್ ಮೂವಿಂಗ್ ಬೋಟ್ಸ್ ಅಲ್ಲಿ ಇರ್ತಾರೆ, ಅಂದ್ರೆ ಚಿಕ್ಕ ಚಿಕ್ಕ ಬೋಟ್ ಗಳಲ್ಲಿ ಅಮೆರಿಕದವರ ಮೇಲೆ ಫೈರಿಂಗ್ ಅನ್ನು ಕೂಡ ಮಾಡ್ತಾರೆ. ಆದ್ರೆ ಅಮೆರಿಕ ನೇವಿ ಅವರ ಹತ್ರ ಲೇಟೆಸ್ಟ್ ವೆಪನ್ಸ್ ಇತ್ತು. ಮತ್ತೆ ಹೆಲಿಕಾಪ್ಟರ್ ಸ್ವಲ್ಪ ಮುಂದೆ ಹೋಗಿ ಏನ್ ಮಾಡುತ್ತೆ ಅಂದ್ರೆ ಡೈರೆಕ್ಟ್ ಆಗಿ ಆ ಬೋಟ್ಗಳನ್ನೆಲ್ಲ ನೀಟಾಗಿ ಶೂಟ್ ಮಾಡಿ ಬಿಸಾಕುತ್ತೆ. ಆ ಬೋಟ್ಗಳು ಕೂಡ ಬೆಂಕಿ ಅಂಟ್ಕೊಳ್ಳುತ್ತೆ. ಮತ್ತೆ ಅದರಲ್ಲಿ ಇದ್ದಂತಹ ಹೌತೀಸ್ ರೆಬೆಲ್ ಸರಿಸುಮಾರು 10 ಜನ ಸಾವನ್ನಪ್ಪಿದ್ದಾರೆ ಅಂತ ತಿಳಿದು ಬರ್ತಿದೆ. ಮತ್ತೆ ಅಮೆರಿಕ ನೇವಿ ವಾಪಸ್ ಬರುತ್ತೆ. ಆದ್ರೆ ಏನ್ ಸಮಸ್ಯೆ ಆಗ್ತಿದೆ ಅಂದ್ರೆ ಇಷ್ಟೆಲ್ಲ ಆದ್ರೂ ಕೂಡ ಈ ಹೌತೀಸ್ ರೆಬೆಲ್ ಅವರು ಮಾತ್ರ ಯಾವುದೇ ಕಾರಣಕ್ಕೂ ಅಟ್ಯಾಕ್ ಮಾಡೋದನ್ನ ನಿಲ್ಲಿಸ್ತಿಲ್ಲ. ನಿನ್ನೇನು ಒಂದು ಶಿಪ್ ಮೇಲೆ ಅಟ್ಯಾಕ್ ಮಾಡಿದ್ದಾರೆ, ಇವತ್ತು ಕೂಡ ಒಂದು ಶಿಪ್ ಮೇಲೆ ಅಟ್ಯಾಕ್ ಮಾಡ್ತಿದ್ದಾರೆ. ಅಂದ್ರೆ ಇಷ್ಟು ದಿನ ಸಮುದ್ರದ ಒಳಗೆ ಬಂದು ಅಟ್ಯಾಕ್ ಮಾಡ್ತಿದ್ರು. ಈಗ ಸದ್ಯಕ್ಕೆ ಅವರ ಭೂ ಪ್ರದೇಶದಿಂದನೇ ಮಿಸೈಲ್ ಗಳ ಮೂಲಕ ಮತ್ತೆ ಡ್ರೋನ್ ಗಳ ಮೂಲಕ ಶಿಪ್ ಗಳ ಮೇಲೆ ಅಟ್ಯಾಕ್ ಅನ್ನ ಮಾಡ್ತಿದ್ದಾರೆ. ಮತ್ತೆ ಇನ್ನೊಂದು ಅಮೆರಿಕ 10 ದೇಶಗಳು ಸೇರ್ಕೊಂಡು ಆಪರೇಷನ್ ಪ್ರಾಸ್ಪರಿಟಿ ಅಂತ ಹೇಳ್ಬಿಟ್ಟು, ಅಂದ್ರೆ ಈ ಹೌತೀಸ್ ರೆಬೆಲ್ ಅವ್ರನ್ನ ಕಂಟ್ರೋಲ್ ಮಾಡಬೇಕು ಅಂತ ಎಲ್ಲ ದಯವಿಟ್ಟು ನಿಮ್ಮ ವಾರ್ಶಿಪ್ ಗಳನ್ನ, ನಿಮ್ಮ ನೇವಿಯನ್ನ ಕಳಿಸ್ಕೊಡಿ ಅಂತ ಹೇಳಿತ್ತು. ನಮ್ಮ ಭಾರತಕ್ಕೂ ಕೂಡ ಅವರು ರಿಕ್ವೆಸ್ಟ್ ಮಾಡ್ಕೊಂಡಿದ್ರು. ನಮ್ಮ ಭಾರತ ಏನ್ ಹೇಳಿತ್ತು ಅಂದ್ರೆ, ನೋಡಿ ನಾವು ನಿಮ್ ಜೊತೆ ಸೇರೋದಿಲ್ಲ, ನಾವು ಏನ್ ನಮ್ಮ ಇಂಡಿಯನ್ ಓಷನ್ ರೆಡ್ ಸಿ ಪಕ್ಕದಲ್ಲಿ ಇರುವಂತ ನಮ್ಮ ಇಂಡಿಯನ್ ಓಷನ್ ಅಲ್ಲಿ ನಾವು ಏನ್ ಸೆಕ್ಯೂರಿಟಿಯನ್ನು ತೆಗೆದುಕೋಬೇಕು ಅದನ್ನ ನಾವು ತೆಗೆದುಕೊಳ್ತೀವಿ, ಬಟ್ ನಾವು ನಿಮ್ ಜೊತೆ ಸೇರೋದಿಲ್ಲ ಅಂತ ಹೇಳಿದ್ರು. ಅದಕ್ಕೆ ಹಲವಾರು ಕಾರಣಗಳಿದೆ. ಸೊ ಈಗ ಅಮೆರಿಕ, UK ಬಿಟ್ಟು, ಬ್ರಿಟನ್ ಬಿಟ್ಟು ಬೇರೆ ಯಾವ ದೇಶಗಳು ಕೂಡ ಅಮೆರಿಕದ ಮಾತನ್ನ ಅಷ್ಟೊಂದು ಕೇಳ್ತಿಲ್ಲ. ಹಲವಾರು ದೇಶಗಳು ವಾರ್ಶಿಪ್ ಗಳನ್ನ ಕಳಿಸ್ಕೊಡೋದಕ್ಕೆ ಹಿಂದೆ ಮುಂದೆ ನೋಡ್ತಿದೆ. ಸೊ ಈಗ ಅಮೆರಿಕ ಒಬ್ಬಂಟಿ ಆಗಿದೆ ಅಂತ ಹೇಳ್ಬೋದು. ಮತ್ತೆ ಯಾವಾಗ ಹೌತೀಸ್ ರೆಬೆಲ್ ಅವರು ಸಾವನ್ನಪ್ಪಿದ್ರು, ಅಮೆರಿಕ ಅವರು ಡೈರೆಕ್ಟ್ ಆಗಿ ಅಟ್ಯಾಕ್ ಮಾಡಿದ್ರು, ಇರಾನ್ ತನ್ನ ವಾರ್ಶಿಪ್ ಅನ್ನ ಕಳಿಸ್ಕೊಟ್ಟಿದೆ, ರೆಡ್ ಸಿ ಒಳಗಡೆ ಕಳಿಸ್ಕೊಟ್ಟಿದೆ. ಸೊ ಮುಂದಿನ ದಿನಗಳಲ್ಲಿ ಅಮೆರಿಕಾಗೆ ಮತ್ತೆ ಹೌತೀಸ್ ರೆಬೆಲ್ ಅವರಿಗೆ ಅಥವಾ ಅಮೆರಿಕಾಗೆ ಮತ್ತೆ ಇರಾನ್ಗೆ ಡೈರೆಕ್ಟ್ ಆಗಿ ಯುದ್ಧ ಆಗುತ್ತಾ ಅಂತ ಕಾದ್ ನೋಡ್ಬೇಕು. ಈಗ ಇಸ್ರೇಲ್ ಅವರಿಗೆ ಮಾತ್ರ ಅಲ್ಲದೆ, ಅಮೆರಿಕ ಅವರಿಗೆ ಮಾತ್ರ ಅಲ್ಲದೆ ಇಡೀ ವಿಶ್ವಕ್ಕೆ ತಲೆನೋವಾಗ್ತಿರೋದು ಈ ಹೌತೀಸ್ ರೆಬೆಲ್ ಅವರು. ಯಾವಾಗ ಅವರು ನಿಲ್ಲಿಸ್ತಾರೆ ಅಂತ ಗೊತ್ತಿಲ್ಲ. ಅವರ ಉದ್ದೇಶ ಏನಪ್ಪಾ ಅಂದ್ರೆ ಇಸ್ರೇಲ್ ಅಲ್ಲಿ ಯುದ್ಧವನ್ನ ನಿಲ್ಲಿಸಬೇಕು ಅಂತ. ಅವರು ಡೈರೆಕ್ಟ್ ಆಗಿ ಹಮಾಸ್ ಅವರಿಗೆ ಸಪೋರ್ಟ್ ಮಾಡ್ತಿದ್ದಾರೆ. ಯಾಕಂದ್ರೆ ಹಮಾಸ್ ಅವರ ತಂದೆ ಮತ್ತೆ ಈ ಹೌತೀಸ್ ರೆಬೆಲ್ ಅವರ ತಂದೆ ಎಲ್ಲ ಕೂಡ ಇರಾನ್ ಅಲ್ವಾ. ಸೊ ಅದಕ್ಕೆ ಈ ರೀತಿ ಮಾಡ್ತಿದ್ದಾರೆ. ಮತ್ತೆ ಇರಾನ್ ಈಗ ವಾರ್ಶಿಪ್ ಅನ್ನ ಕಳಿಸ್ಕೊಟ್ಟಿರೋದು ಸ್ವಲ್ಪ ಆತಂಕ ಆಗ್ತಿದೆ. ಏನಾದ್ರೂ ಮುಂದಿನ ದಿನಗಳಲ್ಲಿ ವಾರ್ ಅನ್ನೋದು ಎಕ್ಸ್ಟೆಂಡ್ ಆಗುತ್ತಾ ಅಂತ. ಮತ್ತೆ ತುಂಬಾ ಜನರಿಗೆ ಡೌಟ್ ಇರುತ್ತೆ, ಇಸ್ರೇಲ್ ಯಾಕೆ ತನ್ನ ಪಡೆಗಳನ್ನ ವಾಪಸ್ ಕರೆಸ್ಕೊಳ್ತು ಅಂತ. ಇಸ್ರೇಲ್ ಏನೇನ್ ಮಾಡಿದೆ ಅಂತ ತಿಳ್ಕೋಬೇಕು. ಸರಿಸುಮಾರು 22,000ಕ್ಕೂ ಹೆಚ್ಚು ಜನ ಪ್ಯಾಲೆಸ್ಟೈನ್ ಜನ ಸುತ್ತೋಗಿದ್ದಾರೆ. ಮತ್ತೆ ಅರ್ಧಕ್ಕರ್ಧ ಗಾಜಾ ಅನ್ನೋದು ಏನಿದೆಯೋ ಅದೆಲ್ಲ ನಾಶ ಆಗಿದೆ. ಮತ್ತೆ ಮೇನ್ ಆಗಿ ಈ ಹಮಾಸ್ ಅವರ ಟನಲ್ಸ್ ಇರುತ್ತಲ್ವಾ, ಎಲ್ಲಾ ಟನಲ್ಸ್ ಅನ್ನ ನಾಶ ಮಾಡಕ್ಕಾಗಿಲ್ಲ ಅಂದ್ರೂ ಕೂಡ ಮೇನ್ ಟನಲ್ಸ್ ಅನ್ನ ಬ್ಲಾಸ್ಟ್ ಮಾಡಿದ್ದಾರೆ. ಸೊ ಇನ್ ಕೇಸ್ ಇವಾಗ ಹಮಾಸ್ ಅವರು ಮತ್ತೆ ಬಂದ್ರು ಕೂಡ ಆ ಟನಲ್ಸ್ ಅನ್ನ ಯೂಸ್ ಮಾಡಕ್ ಆಗ್ಬಾರ್ದು, ಆ ರೀತಿ ಮಾಡಿದ್ದಾರೆ. ಮತ್ತೆ ಯಾಕೆ ವಾಪಸ್ ಕರ್ಕೊಂಡಿದ್ದಾರೆ ಅಂದ್ರೆ ಇಸ್ರೇಲ್ ಯುದ್ಧ ಸ್ಟಾರ್ಟ್ ಆದವಾಗ ಯಾರ್ಯಾರು ರಿಸರ್ವ್ಡ್ ಅಲ್ಲಿ ಇದ್ರು ಅವ್ರೆಲ್ಲರನ್ನೂ ಕರ್ಕೊಂಡು ಯುದ್ಧವನ್ನ ಸ್ಟಾರ್ಟ್ ಮಾಡಿದ್ರು. ಯಾಕಂದ್ರೆ ಇಸ್ರೇಲ್ ತುಂಬಾ ಚಿಕ್ಕ ದೇಶ. ಸೊ ಅದಕ್ಕೋಸ್ಕರ ಈಗ ಅಂದ್ರೆ ವಾಪಸ್ ಏನಂದ್ರೆ ಈಗ ಈ ಯುದ್ಧ ಅನ್ನೋದು 2024 ಕಂಟಿನ್ಯೂ ಆಗುತ್ತೆ. 2024 ಮೇ ಬಿ 2025 ಆದ್ರೂ ಕೂಡ ಆಗ್ಬೋದು. ಈಗ ಏನ್ ಮಾಡ್ತಾರೆ ಅಂದ್ರೆ ಸ್ವಲ್ಪ ಇಸ್ರೇಲ್ ಡಿಫೆನ್ಸ್ ಫೋರ್ಸ್ ಅವ್ರನ್ನ ಅಲ್ಲೇ ಇಟ್ಟು, ಅಂದ್ರೆ ಗಾಜಾ ಪಟ್ಟಿ ಒಳಗಡೆ ಇಟ್ಟು ಇನ್ ಸ್ವಲ್ಪ ಜನರನ್ನ ವಾಪಸ್ ಕರ್ಕೊಳ್ತಾರೆ. ಏನಕ್ಕಂದ್ರೆ ಇಸ್ರೇಲ್ ಅಲ್ಲಿ ಆರ್ಥಿಕತೆ ಅನ್ನೋದು ಬಿದ್ದಿದೆ, ಮತ್ತೆ ಅಲ್ಲಿ ಕೆಲಸ ಮಾಡೋದಕ್ಕೆ ಯಾರು ಇಲ್ಲ, ಮತ್ತೆ ಅವರ ಎಕ್ಸ್ಪೋರ್ಟ್ ಅಂಡ್ ಇಂಪೋರ್ಟ್ ತುಂಬಾ ಕುಂಠಿತವಾಗಿದೆ. ಸೊ ಅದನ್ನೆಲ್ಲ ಸರಿದೂಗಿಸೋದಕ್ಕೆ ಅರ್ಧ ಜನರನ್ನ ಗಾಜಾ ಪಟ್ಟಿ ಒಳಗಡೆ ಬಿಡ್ತಾರೆ. ಇನ್ನು
ಅರ್ಧ ಜನರನ್ನ ಅಂದ್ರೆ ಮ್ಯಾಕ್ಸಿಮಮ್ ಹೇಳ್ಬೇಕಂದ್ರೆ ಒಂದು 60% ಅಷ್ಟು ಈಗ ಸದ್ಯಕ್ಕೆ ವಾಪಸ್ ಕರ್ಕೊಂಡಿದ್ದಾರೆ. ಮತ್ತೆ ಇನ್ ಮುಂದೆ ಡೈರೆಕ್ಟ್ ಅಟ್ಯಾಕ್ ಗಳು ಅನ್ನೋದು ಇರೋದಿಲ್ಲ. ಇನ್ ಮುಂದೆ ಯಾವ ರೀತಿ ಅಟ್ಯಾಕ್ ಗಳು ಇರುತ್ತೆ ಅಂದ್ರೆ ಹಮಾಸ್ ಅವ್ರು ಎಲ್ಲೆಲ್ಲಿ ಇರ್ತಾರೋ ಅವ್ರನ್ನ ಹುಡುಕಿ ಸಾಯಿಸುವಂತದ್ದು ಇರುತ್ತೆ. ಅಂದ್ರೆ ಯುದ್ಧ ಅನ್ನೋದು ಹಿಂದೆ ರೀತಿ ಡೈರೆಕ್ಟ್ ಆಗಿ ಹೋಗಿ ಬಾಂಬ್ ಬ್ಲಾಸ್ಟ್ ಮಾಡೋದು ಅಥವಾ ಬಿಲ್ಡಿಂಗ್ ಗಳ ಮೇಲೆ ಅಟ್ಯಾಕ್ ಮಾಡೋದು ಇನ್ ಮುಂದೆ ಸ್ವಲ್ಪ ಕಡಿಮೆ ಆಗುತ್ತೆ. ಅದಕ್ಕೋಸ್ಕರನೇ ಏನ್ ಸೌತ್ ಅಲ್ಲಿ ಜನ ಇದ್ರು ಅವರೆಲ್ಲ ಕೂಡ ನಾರ್ತ್ ಗೆ ಬರ್ತಿದ್ದಾರೆ. ಹಾಗಂತ ಇಸ್ರೇಲ್ ಹಮಾಸ್ ನ ಬಿಟ್ಬಿಡುತ್ತೆ ಅಂದ್ರೆ ಖಂಡಿತ ಇಲ್ಲ, ಯುದ್ಧನ ಕಂಟಿನ್ಯೂ ಮಾಡ್ತಿರುತ್ತೆ. ಹಮಾಸ್ ಅವ್ರು ಎಲ್ಲೆಲ್ಲಿ ಇರ್ತಾರೋ ಅವ್ರನ್ನೆಲ್ಲರನ್ನು ಕೂಡ ಹುಡುಕಿ ಸಾಯಿಸುತ್ತೆ. ಒಂದು ವೇಳೆ ಗಾಜಾದಿಂದ ಕಂಪ್ಲೀಟ್ ಆಗಿ ಇಸ್ರೇಲ್ ಡಿಫೆನ್ಸ್ ಫೋರ್ಸ್ ಆಚೆ ಬಂದ್ರು ಕೂಡ ಹಮಾಸ್ ಅವ್ರನ್ನಂತೂ ಕೂಡ ಅವರು ಬಿಡೋದಿಲ್ಲ. ಅವ್ರ ಹತ್ರ ಇಡೀ ವಿಶ್ವದ ಪವರ್ಫುಲ್ ಮಸೂದ್ ಅವರು ಇದ್ದಾರೆ. ಸೊ ಅವ್ರು ಹುಡುಕಿ ಹಮಾಸ್ ಅವ್ರನ್ನ ಸಾಯಿಸ್ತಾರೆ. ಹಮಾಸ್ ಲೀಡರ್ನಾಗಿರ್ಬೋದು, ಹಮಾಸ್ ಟೆರರಿಸ್ಟ್ ಗಳನ್ನಾಗ್ಲಿ ಅವರು ಸಾಯಿಸ್ತಾರೆ ಅನ್ನೋದ್ರ ಬಗ್ಗೆ ಎಲ್ಲರಿಗೂ ಕೂಡ ಗೊತ್ತಿರುತ್ತೆ. ಅದಾದ ನಂತರ ಹಮಾಸ್ ಹೊಸ ಡೀಲ್ ಅನ್ನ ಇಟ್ಟಿದೆ, ನಾವು ಕಂಪ್ಲೀಟ್ ಆಗಿ ಜನಸಾಮಾನ್ಯರನ್ನ ಹಾಸ್ಟೇಜಸ್ ನ ಬಿಟ್ಬಿಡ್ತೀವಿ, ಸೊ ದಯವಿಟ್ಟು ಯುದ್ಧವನ್ನ ನಿಲ್ಲಿಸಿ ಅಂತ. ಯಾಕೆ ಅಂದ್ರೆ ಹಲವಾರು ಕಡೆ ಹಮಾಸ್ ಟೆರರಿಸ್ಟ್ಗಳು ಸರೆಂಡರ್ ಆಗ್ಬಿಟ್ಟಿದ್ದಾರೆ, ಅಂದ್ರೆ ಯುದ್ಧ ಮಾಡಕ್ ಆಗ್ತಿಲ್ಲ ಅಂತ. ಮತ್ತೆ ಇನ್ನೊಂದ್ ಕಡೆ ಹಲವಾರು ಕಡೆ ಅರೆಸ್ಟ್ ಮಾಡಿದ್ದಾರೆ ಈ ಹಮಾಸ್ ಟೆರರಿಸ್ಟ್ ಗಳನ್ನ. ಆಲ್ಮೋಸ್ಟ್ 60 to 70% ಇಸ್ರೇಲ್ದೇ ಜಯ ಅಂತ ಹೇಳ್ಬೋದು. ಸೊ ಅದಕ್ಕೋಸ್ಕರ ಏನ್ ಮಾಡ್ತಿದೆ ಅಂದ್ರೆ ಹಮಾಸ್ ಹತ್ರ ಬೇರೆ ಆಪ್ಷನ್ ಇಲ್ಲ. ಎಲ್ಲ ಸುರಂಗಗಳು ನಾಶ ಆಗ್ತಿದೆ, ಮತ್ತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಮಾಸ್ಗೆ ಏನೇನ್ ಸಪೋರ್ಟ್ ಮಾಡ್ತಿದಾರೋ ಅದು ಸ್ವಲ್ಪ ಕಡಿಮೆ ಆಗ್ತಿದೆ. ಇಸ್ರೇಲ್ಗೆ ತುಂಬಾ ಸಪೋರ್ಟ್ ಸಿಗ್ತಿದೆ. ಅದಕ್ಕೋಸ್ಕರ ಹಮಾಸ್ ಸಂಧಾನಕ್ಕೆ ಮುಂದಾಗ್ತಿದೆ. ಆದ್ರೆ ಇಸ್ರೇಲ್ ಅದನ್ನ ರಿಜೆಕ್ಟ್ ಮಾಡಿದೆ. ಇಲ್ಲ, ನಾವು ಆ ರೀತಿ ಏನ್ ಮಾಡೋದಿಲ್ಲ, ನಾವು ಯುದ್ಧವನ್ನ ಕಂಟಿನ್ಯೂ ಮಾಡ್ತೀವಿ ಅಂತ. ಆನಂತರ ನೋಡ್ಕೊಳ್ಳೋದಾದ್ರೆ ಹಿಜ್ಬುಲ್ಲಾ ಕಂಟಿನ್ಯೂಸ್ ಆಗಿ ಅಟ್ಯಾಕ್ ಮಾಡ್ತಿದ್ದಾರೆ. ಮತ್ತೆ ಇಷ್ಟೆಲ್ಲ ಆದ್ರೂ ಕೂಡ ಹಮಾಸ್ ಅವ್ರು ಏನಾದ್ರು ಸೈಲೆಂಟ್ ಆಗಿದಾರಾ? ಇಲ್ಲ. 2024 ಫಸ್ಟ್ ದಿನಾನೇ ಮಧ್ಯರಾತ್ರಿಯಲ್ಲಿ ಅದು ಕೂಡ ಮಿಸೈಲ್ ಗಳನ್ನ ಫೈರ್ ಮಾಡಿದ್ದಾರೆ ಇಸ್ರೇಲ್ ಮೇಲೆ. ಅದು ಸೆಂಟ್ರಲ್ ಇಸ್ರೇಲ್ ಮೇಲೆ ಫೈರ್ ಮಾಡಿದ್ದಾರೆ. ಅವರೆಲ್ಲ ಕೂಡ ನೆಮ್ಮದಿಯಾಗಿ ಮಲ್ಕೊಳಕ್ಕೂ ಬಿಡ್ತಿಲ್ಲ, ಎಲ್ಲ ಸೈರನ್ ಗಳು ಹೊಡ್ಕೊಂಡಿದೆ. ಮತ್ತೆ ನಾರ್ತ್ ಇಂದ ಹಿಜ್ಬುಲ್ಲಾ ಅವರು ಕಂಟಿನ್ಯೂಸ್ ಆಗಿ ಅಟ್ಯಾಕ್ ಗಳನ್ನ ಮಾಡ್ತಾನೆ ಇದ್ದಾರೆ. ಮತ್ತೆ ಇನ್ನೊಂದೇನಪ್ಪಾ ಅಂದ್ರೆ ಇಡೀ ವಿಶ್ವದಲ್ಲಿ ಪ್ರೋ ಪ್ಯಾಲೆಸ್ಟೈನ್ ಅಥವಾ ಫ್ರೀ ಪ್ಯಾಲೆಸ್ಟೈನ್ ಅಂತ ಹೇಳ್ಬಿಟ್ಟು ಪ್ರೊಟೆಸ್ಟ್ ಗಳು ಅನ್ನೋದು ಕೆಲವೊಂದು ಕಡೆ ನಡೀತಾನೆ ಇದೆ. ಇಸ್ರೇಲ್ ಈಗಲೇ ಯುದ್ಧವನ್ನ ನಿಲ್ಲಿಸಬೇಕು ಅಂತ. ಮತ್ತೆ ಒಂದು ವಿಡಿಯೋ ವೈರಲ್ ಆಗ್ತಿದೆ, ಇಸ್ರೇಲ್ ಡಿಫೆನ್ಸ್ ಫೋರ್ಸ್ ಅವರು ಹಮಾಸ್ ಅವರನ್ನ ಅರೆಸ್ಟ್ ಮಾಡ್ತಿರೋದು. ಆದ್ರೆ ಕೆಲವೊಬ್ರು ಏನ್ ಹೇಳ್ತಿದಾರೆ ಅಂದ್ರೆ ಅವರೆಲ್ಲ ಹಮಾಸ್ ಅವರಲ್ಲ, ಪ್ಯಾಲೆಸ್ಟೈನ್ ಅಮಾಯಕ ಜನಗಳು ಅಂತ ಹೇಳ್ಬಿಟ್ಟು ಆ ವಿಡಿಯೋನು ಕೂಡ ಪ್ಲೇ ಮಾಡ್ತಿದ್ದೀನಿ ನೋಡಿ. ಅಂದ್ರೆ ಹಮಾಸ್ ಅವರನ್ನ ಅರೆಸ್ಟ್ ಮಾಡಿ ಯಾವ ರೀತಿ ಕರ್ಕೊಂಡು ಹೋಗ್ತಿರ್ತಾರೆ ಅಂತ. ಇದರ ವಿರುದ್ಧ ಕೂಡ ಹಲವಾರು ಜನ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಏನಕ್ಕಂದ್ರೆ ಜನಗಳನ್ನ ಈ ರೀತಿಯಾಗೆಲ್ಲ ಮಾಡಬಾರ್ದು ಅಂತ. ಆದ್ರೆ ಇಸ್ರೇಲ್ ಏನ್ ಕ್ಲಾರಿಫಿಕೇಶನ್ ಕೊಡ್ತಿದೆ ಅಂದ್ರೆ ಅವ್ರು ಯಾರು ಕೂಡ ಜನಗಳಲ್ಲ, ಅವರೆಲ್ಲ ಹಮಾಸ್ ಟೆರರಿಸ್ಟ್ಗಳು, ಅದಕ್ಕೋಸ್ಕರ ನಾವು ಆ ರೀತಿ ಕರ್ಕೊಂಡು ಹೋಗ್ತಿದೀವಿ ಅಂತ. ಮತ್ತೆ ಇಸ್ರೇಲ್ ಹೊಸದಾಗಿ ಏನ್ ಪ್ಲಾನ್ ಮಾಡ್ತಿದೆ ಅಂದ್ರೆ ಈಜಿಪ್ಟ್ ಮತ್ತೆ ಗಾಜಾ ಬಾರ್ಡರ್ ಇದೆಯಲ್ವಾ, ಅದನ್ನ ಅವರ ಕಂಟ್ರೋಲ್, ಇಸ್ರೇಲ್ ಕಂಟ್ರೋಲ್ಗೆ ತೆಗೆದುಕೊಳ್ಬೇಕು ಅಂತ ಪ್ಲಾನ್ ಮಾಡ್ತಿದ್ದಾರೆ. ಏನಕ್ಕಂದ್ರೆ ಅಲ್ಲಿಂದ ಹಮಾಸ್ ಲೀಡರ್ ಗಳಾಗಿರ್ಬೋದು, ಹಮಾಸ್ ಟೆರರಿಸ್ಟ್ಗಳು ಹೋಗುವಂತ ಚಾನ್ಸ್ ಇರುತ್ತೆ ಅಥವಾ ಬರುವಂತ ಚಾನ್ಸ್ ಇರುತ್ತೆ ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ಪ್ಲಾನ್ ಮಾಡ್ಕೊಳ್ತಿದ್ದಾರೆ. ಒಟ್ಟಾರೆಯಾಗಿ ನೋಡೋದಾದ್ರೆ ಒಂದು 50% ಈಗ ಸದ್ಯಕ್ಕೆ ಯುದ್ಧ ಸ್ವಲ್ಪ ಸೈಲೆಂಟ್ ಆಗಿದೆ ಅಂತ ಹೇಳ್ಬೋದು. ಯುದ್ಧ ಅನ್ನೋದು ಕಂಟಿನ್ಯೂ ಆಗುತ್ತೆ, ಆದ್ರೆ ಹಿಂದೆ ಯಾವ ರೀತಿ ಆಗಿತ್ತೋ ಫುಲ್ ಸ್ಕೇಲ್ ಅಲ್ಲಿ ಯುದ್ಧ ಅನ್ನೋದು ಇರೋದಿಲ್ಲ. ಆ ಕಡೆ ಹಿಜ್ಬುಲ್ಲಾ ಅವರು ಅಟ್ಯಾಕ್ ಮಾಡ್ತಿದ್ದಾರೆ, ಈ ರೆಡ್ ಸಿ ಅಲ್ಲಿ ಈ ಕಡೆ ಹೌತೀಸ್ ರೆಬೆಲ್ ಅವರು ಕೂಡ ಅಟ್ಯಾಕ್ ಮಾಡ್ತಿದ್ದಾರೆ, ಮತ್ತೆ ಹಮಾಸ್ ಅವರು ಕೂಡ ಅಟ್ಯಾಕ್ ಮಾಡ್ತಿದ್ದಾರೆ. ಯುದ್ಧ ಅನ್ನೋದು ಸೊ ಈಗ ಸದ್ಯಕ್ಕೆ ಯಾರ್ದು ಜಯ ಅಂತ ನೋಡೋದಾದ್ರೆ ಅದು ನಿಮಗ್ ಬಿಟ್ಟಿದ್ದು. ಅಂದ್ರೆ ಮ್ಯಾಕ್ಸಿಮಮ್ ಎರಡೂ ಕಡೆ ಎಫೆಕ್ಟ್ ಆಗಿದೆ. ಈ ಕಡೆ ಇಸ್ರೇಲ್ ಡಿಫೆನ್ಸ್ ಫೋರ್ಸ್ ನ ಹಲವಾರು ಸೈನಿಕರು ಕೂಡ ಸಾವನ್ನಪ್ಪಿದ್ದಾರೆ, ಈ ಕಡೆ ಗಾಜಾ ಪಟ್ಟಿಯಲ್ಲೂ ಕೂಡ ಹಲವಾರು ಜನ ಸಾವನ್ನಪ್ಪಿದ್ದಾರೆ, ಮತ್ತೆ ಹಲವಾರು ಹಮಾಸ್ ಟೆರರಿಸ್ಟ್ಗಳು ಅಥವಾ ಹಮಾಸ್ ಸೈನಿಕರು ಈಗ ಸದ್ಯಕ್ಕೆ ಅರೆಸ್ಟ್ ಆಗಿದ್ದಾರೆ. ಮ್ಯಾಕ್ಸಿಮಮ್ ಒಂದು 60 to 70% ಇಸ್ರೇಲ್ಗೆ ಜಯ ಅಂತ ಹೇಳ್ಬೋದು. ಈಗಲೂ ಕೂಡ ಗಾಜಾ ಪಟ್ಟಿ ಒಳಗಡೆ ಇಸ್ರೇಲ್ ಸೇನೆ ಇದೆ, ಕಂಪ್ಲೀಟ್ ಆಗಿ ಅವ್ರು ಆಚೆ ಬಂದಿಲ್ಲ. ಮುಂದಿನ ದಿನಗಳಲ್ಲಿ ಯುದ್ಧ ಅನ್ನೋದು ಕಂಟಿನ್ಯೂ ಆಗುತ್ತೆ, ಬಟ್ ಫುಲ್ ಸ್ಕೇಲ್ ಅಲ್ಲಿ ಇರೋದಿಲ್ಲ, ಟಾರ್ಗೆಟೆಡ್ ಆಪರೇಷನ್ ಇರುತ್ತೆ ಅಂತ ತಿಳಿದು ಬರ್ತಿದೆ. ಇಷ್ಟು ಕೂಡ ಇಸ್ರೇಲ್ ಮತ್ತೆ ಹಮಾಸ್ ಯುದ್ಧದ ಮಾಹಿತಿ. ಸೊ ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಇಸ್ರೇಲ್ ಗೆದ್ದಂಗ ಅಥವಾ ಪ್ಯಾಲೆಸ್ಟೈನ್ ಜನಗಳು ಗೆದ್ದಂಗ ನಿಮ್ಗೇನ್ ಅನ್ಸುತ್ತೆ? ಅಥವಾ ಹಮಾಸ್ ಅವರನ್ನ ಕಂಪ್ಲೀಟ್ ಬುಡ ಸಮೇತ ಕಿತ್ತು ಬಿಸಾಕೋವರೆಗೂ ಇಸ್ರೇಲ್ ಗಾಜಾ ಬಿಟ್ಟು ಹೋಗ್ಬಾರ್ದಾ ಇಸ್ರೇಲ್ ಡಿಫೆನ್ಸ್ ಫೋರ್ಸ್ ಅವರು? ನಿಮ್ಗೇನ್ ಅನ್ಸುತ್ತೆ? ತಪ್ಪದೆ ನಮ್ಮ ಕಾಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದ್ರೆ ಈ ವಿಡಿಯೋ ಒಂದು ಲೈಕ್ ಕೊಟ್ಟು ಈ ವಿಡಿಯೋನ ಈಗಲೇ ಎಲ್ಲ ಕಡೆ ಶೇರ್ ಮಾಡಿ. ಇದೇ ರೀತಿಯಾದ ಮತ್ತಷ್ಟು ವಿಡಿಯೋಗಳಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ನೀವೇನಾದ್ರೂ ಈ ವಿಡಿಯೋನ ಫೇಸ್ಬುಕ್ ಅಲ್ಲಿ ನೋಡ್ತಿದ್ರೆ ದಯವಿಟ್ಟು ನಮ್ಮ ಫೇಸ್ಬುಕ್ ಪೇಜ್ ಅನ್ನು ಫಾಲೋ ಮಾಡಿ ಹಾಗೂ ನಮ್ಮ ಫೇಸ್ಬುಕ್ ಪೇಜ್ ಅನ್ನು ಲೈಕ್ ಮಾಡಿ. ಧನ್ಯವಾದಗಳು.